ರಾತ್ರೋರಾತ್ರಿ ಚಿನ್ನ ಹಾಗೆ ಬೆಳ್ಳಿ ಬೆಲೆಯಲ್ಲಿ ಕುಸಿತ. ಇವತ್ತಿನ ಚಿನ್ನದ ಬೆಲೆ ಇವತ್ತು ಎಷ್ಟು ಕಡಿಮೆ ಆಗಿದೆ? ನೀವೇನಾದ್ರೂ ಚಿನ್ನವನ್ನ ತಗೋಬೇಕು ಅನ್ಕೊಂಡಿದ್ರೆ ಈ ಸಮಯದವರೆಗೂ ವೇಟ್ ಮಾಡಿ, ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನದ ಬೆಲೆ ಕಡಿಮೆ ಆಗ್ಬೇಕು ಅನ್ಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಚಿನ್ನ, ಬೆಳ್ಳಿ, ಬಂಗಾರ ಪ್ರಿಯರಿಗೆ ಬಂಪರ್ ಗಿಫ್ಟ್. ಇನ್ಮುಂದೆ 80,000 ರೂಪಾಯಿಗೆ 10 ಗ್ರಾಂ ಚಿನ್ನ ಸಿಗಲಿದೆ. ಕಳೆದ ಕೆಲವು ದಿನಗಳಿಂದ ಹಲವು ದೇಶಗಳಲ್ಲಿ ಯುದ್ಧ ನಡೆಯುತ್ತಿದ್ದು, ಇನ್ನು 3 ಸ್ಫೋಟಕ ಭವಿಷ್ಯ ಹೊರಬಿದ್ದಿರುವ ಹಿನ್ನೆಲೆಯಲ್ಲಿ ಚಿನ್ನ, ಬೆಳ್ಳಿ, ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದು, ಚಿನ್ನ ಪ್ರಿಯರಿಗೆ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೆ ಸೇರಿದಂತೆ ಚಿನ್ನ ಖರೀದಿ ಮಾಡುವವರಿಗೂ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಚಿನ್ನ ಅಂದ್ರೆ ಸಾಕು, ನಮ್ಮ ಭಾರತೀಯ ನಾಗರಿಕರಿಗೆ, ಅದರಲ್ಲೂ ಮಹಿಳೆಯರಿಗಂತೂ ಇಷ್ಟಪಡುವಂತಹ ವಸ್ತು ಇದಾಗಿದೆ. ಇದೀಗ ಇದರ ಬೆಲೆ ದಿಢೀರ್ ಇಳಿಕೆ ಕಂಡಿರುವ ಬೆನ್ನಲ್ಲೇ ಖರೀದಿದಾರರಿಗೆ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೆ ಮತ್ತಷ್ಟು ಅವಕಾಶಗಳು ಸಿಕ್ಕಂತಾಗಿದೆ. ಹಾಗಾದ್ರೆ ಬನ್ನಿ, 80,000 ರೂಪಾಯಿಗೆ 10 ಗ್ರಾಂ ಚಿನ್ನ ಖರೀದಿ ಮಾಡುವುದಾದರೂ ಹೇಗೆ ಮತ್ತು ಎಲ್ಲಿ, ಯಾವ ದಿನಾಂಕದಿಂದ ಸಿಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇವೆ. ಬನ್ನಿ, ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾದರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಚಿನ್ನ ಪ್ರಿಯರಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯು ಭರ್ಜರಿ ಸಂತೋಷವನ್ನುಂಟು ಮಾಡಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯು ನಿರಂತರವಾಗಿ ಇಳಿಕೆಯಾಗುತ್ತಿದೆ. ಈ ತಿಂಗಳ ಅಂತ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಸಹ ಇರುವುದರಿಂದ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಬೇಕು ಎನ್ನುವ ಲೆಕ್ಕಾಚಾರದಲ್ಲಿ ಚಿನ್ನ ಪ್ರಿಯರಿದ್ದಾರೆ. ಚಿನ್ನದ ಬೆಲೆಯು ನಿರಂತರವಾಗಿ ಇಳಿಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಇಳಿಯಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಚಿನ್ನ ಪ್ರಿಯರಿದ್ದಾರೆ. ಇರಾನ್ ವರ್ಸಸ್ ಅಮೆರಿಕ, ಇಸ್ರೇಲ್ನ ನಡುವೆ ಯುದ್ಧ ಮುಂದುವರೆದಿರುವುದರ ಹೊರತಾಗಿಯೂ ಕಚ್ಚಾ ತೈಲ ಬೆಲೆ ಹಾಗೂ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಕಂಡುಬಂದಿಲ್ಲ. ಈ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಿಂತಿದೆ, ಆದರೂ ಸಂಘರ್ಷ ಮುಂದುವರೆದಿದೆ. ಹೀಗಾಗಿ ಚಿನ್ನ ಸೇರಿದಂತೆ ವಿವಿಧ ಅಮೂಲ್ಯ ವಸ್ತುಗಳ ಬೆಲೆಯು ಹೆಚ್ಚಾಗಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಕಳೆದ 3 ದಿನಗಳಿಂದಲೂ ಚಿನ್ನದ ಬೆಲೆ ಏರಿಕೆಯಾಗದೆ ಯಥಾಸ್ಥಿತಿ ಮುಂದುವರೆದಿದೆ. ಆಗಸ್ಟ್ 3ರಂದು ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ? 24 ಕ್ಯಾರೆಟ್ ಚಿನ್ನದ ಬೆಲೆ. 22 ಕ್ಯಾರೆಟ್ ಚಿನ್ನದ ಬೆಲೆಯು 1 ಗ್ರಾಂಗೆ 14,422 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯು 44,220 ರೂಪಾಯಿ ಆಗಿದೆ. ಶುಕ್ರವಾರಕ್ಕೆ ಹೋಲಿಕೆ ಮಾಡಿದರೆ ಚಿನ್ನದ ಬೆಲೆಯು ಯಥಾಸ್ಥಿತಿ ಮುಂದುವರೆದಿದೆ. ಆಗಸ್ಟ್ 1ರಂದು ಚಿನ್ನದ ಬೆಲೆಯು ಇಳಿಕೆಯಾಗಿತ್ತು. ಅಂದಿನಿಂದ ಚಿನ್ನದ ಬೆಲೆಯು ಇಳಿಕೆಯ ಹಾದಿಯಲ್ಲಿಯೇ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯು 1 ಗ್ರಾಂಗೆ 13,320 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯು 32,200 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯಂತೆಯೇ 22 ಕ್ಯಾರೆಟ್ ಚಿನ್ನದ ಬೆಲೆಯು ಸಹ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ. 22 ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿಯೂ ಯಥಾಸ್ಥಿತಿ ಮುಂದುವರೆದಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆಯು 1 ಗ್ರಾಂಗೆ 10,816 ರೂಪಾಯಿ ಆಗಿದೆ. 10 ಗ್ರಾಂನ ಚಿನ್ನದ ಬೆಲೆಯು 18,160 ರೂಪಾಯಿ ಆಗಿದೆ. ಈ ರೀತಿ ಚಿನ್ನದ ಬೆಲೆಯು ಕಡಿಮೆಯಾಗಿ ಯಥಾಸ್ಥಿತಿಯಲ್ಲಿ ಮುಂದುವರಿಯುವುದು ಚಿನ್ನ ಪ್ರಿಯರಿಗೆ ಸಂತೋಷವನ್ನುಂಟು ಮಾಡಿದೆ. ಚಿನ್ನದ ಬೆಲೆಯಂತೆ ಬೆಳ್ಳಿ ಬೆಲೆಯು ಬಹುತೇಕ ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. ಬೆಳ್ಳಿ ಬೆಲೆಯು 1 ಗ್ರಾಂಗೆ 235 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯು 2,35,000 ರೂಪಾಯಿ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯು ನಿರಂತರವಾಗಿ ಕಡಿಮೆಯಾಗುತ್ತಿರುವುದು ಸಮಾಧಾನ ತಂದಿದೆ. ಸತತ ಏರಿಳಿತಗಳಿಂದ ಕಂಗಾಲಾಗಿದ್ದ ಆಭರಣ ಖರೀದಿದಾರರಿಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕಳೆದ ಕೆಲವು ದಿನಗಳಿಂದ ತಟಸ್ಥವಾಗಿದ್ದ ಹಳದಿ ಲೋಹದ ಬೆಲೆ ಇದೀಗ ಮತ್ತೆ ಏರಿಕೆಯತ್ತ ಮುಖ ಮಾಡಿದೆ. ಚಿನ್ನದ ಜೊತೆಗೆ ಬೆಳ್ಳಿ ದರದಲ್ಲೂ ಗಮನಾರ್ಹ ಜಿಗಿತ ಕಂಡುಬಂದಿದೆ. ಜಾಗತಿಕ ಮಾರುಕಟ್ಟೆಯ ಚಲನವಲನಗಳು ಹಾಗೂ ದೇಶೀಯ ಬೇಡಿಕೆ ಹೆಚ್ಚಿರುವುದು ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು. ಸಾಮಾನ್ಯವಾಗಿ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಅಥವಾ ಸಂಘರ್ಷದ ವಾತಾವರಣ ಉಂಟಾದಾಗ ಚಿನ್ನದ ಬೆಲೆ ತೀವ್ರವಾಗಿ ಏರುತ್ತದೆ. ಆದರೆ ಈ ಬಾರಿಯ ಸಂಘರ್ಷದ ಸಮಯದಲ್ಲಿ ಚಿನ್ನದ ಬೆಲೆಯಲ್ಲಿ ನಿರೀಕ್ಷಿತ ಮಟ್ಟದ ಭಾರೀ ಜಿಗಿತ ಕಂಡು ಬಂದಿರುವುದು ಆರ್ಥಿಕ ತಜ್ಞರ ಗಮನ ಸೆಳೆದಿದೆ. ಚಿನ್ನದ ಬೆಲೆ ದಿಢೀರ್ 80,000 ರೂಪಾಯಿಗೆ ಕುಸಿದು ಬೀಳುವ ಸಾಧ್ಯತೆ
ಇದೆ. ಚಿನ್ನದ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತೆ ಬಹು ಬೇಡಿಕೆ ಹಾಗೂ ಮೌಲ್ಯ ಇರುವ ವಸ್ತು. ಅದರಲ್ಲೂ ಭೂಮಿ ಮೇಲೆ ಅತ್ಯಂತ ವಿರಳವಾಗಿ ಸಿಗುವ ವಸ್ತುಗಳ ಪೈಕಿ ಚಿನ್ನ ಕೂಡ ಒಂದು. ಹೀಗಾಗಿಯೇ ಚಿನ್ನದ ಬೆಲೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಸಾಗುತ್ತಿದೆ ಎಂಬ ತಪ್ಪು ಕಲ್ಪನೆ ಜನರಲ್ಲಿ ಮೂಡಿತ್ತು. ಆದರೆ ಅಸಲಿ ಕಾರಣವೇ ಬೇರೆ ಇತ್ತು. ಕೆಲವು ಶ್ರೀಮಂತ ದೇಶಗಳು ಹಾಗೂ ಉದ್ಯಮಿಗಳು ಭಾರೀ ಪ್ರಮಾಣದಲ್ಲಿ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಿದ್ದರು. ಇದೇ ಕಾರಣಕ್ಕೆ ಚಿನ್ನದ ಬೆಲೆ ದಿಢೀರ್ ಏರಿಕೆ ಕಂಡಿತ್ತು. ಆದರೆ ಈಗ ಆ ಚಿನ್ನವನ್ನ ಮಾರಾಟ ಮಾಡುತ್ತಿರುವ ಕಾರಣಕ್ಕೆ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಳಿತ ಕಾಣುತ್ತಿದೆ ಎಂಬ ವಾದವು ಈಗ ಶುರುವಾಗಿದೆ. ಇಷ್ಟೆಲ್ಲದರ ನಡುವೆ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆಯು ಭಾರೀ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣಬಹುದು ಎಂಬ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಚಿನ್ನದ ಬೆಲೆ ದಿಢೀರ್ 80,000 ರೂಪಾಯಿಗೆ ಕುಸಿದು ಬೀಳುತ್ತಾ? ಚಿನ್ನದ ಬೆಲೆ ದಿಢೀರ್ 80,000 ರೂಪಾಯಿಗೆ ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧ ಇಡೀ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಅಲ್ಲಾಡಿ ಹೋಗುವಂತೆ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಸೇರಿದಂತೆ ಗ್ಯಾಸ್ ಬೆಲೆ ಕೂಡ ಆಕಾಶ ಮುಟ್ಟುತ್ತಿದೆ. ಇಂತಹ ಸಮಯದಲ್ಲಿ ಚಿನ್ನದ ಬೆಲೆ ಮಾತ್ರ ಇದ್ದ ಜಾಗದಲ್ಲೇ ಇದ್ದು, ಯುದ್ಧ ಶುರುವಾದ ನಂತರ ಚಿನ್ನದ ಬೆಲೆ ಹೆಚ್ಚಾಗುವ ಬದಲು ಕುಸಿತ ಕಂಡಿದೆ. ಆದರೆ ಇದೇ ಸಮಯದಲ್ಲಿ ಚಿನ್ನದ ಬೆಲೆ ದಿಢೀರ್ 80,000 ರೂಪಾಯಿಗೆ ಕುಸಿದು ಬೀಳುವ ಸಾಧ್ಯತೆ ಬಗ್ಗೆ ಚರ್ಚೆ ಜೋರಾಗಿದೆ. ಏಕೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧ ನಿಂತು ಹೋಗುವ ಮುನ್ಸೂಚನೆ ಇದೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ 25 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ರಷ್ಯಾ ತನ್ನ ಬಳಿ ಇರುವ ಚಿನ್ನ ಮಾರಾಟ ಮಾಡಿದ್ದು ಈ ವಿಚಾರ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಚಿನ್ನದ ಬೆಲೆ ಭಾರೀ ಕುಸಿತ. ರಷ್ಯಾ ದೇಶದ ಬಳಿ ಭಾರೀ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಇದ್ದು 2,326 ಟನ್ ಚಿನ್ನ ರಷ್ಯಾದ ಖಜಾನೆಯಲ್ಲಿ ಭದ್ರವಾಗಿದೆ. ಆದರೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡುತ್ತಿರುವ ರಷ್ಯಾ ದಿಢೀರ್ ತನ್ನ ಬಳಿ ಇರುವ ಬಂಗಾರ ಮಾರಾಟ ಮಾಡಲು ಮುಂದಾಗಿದೆ. ಅದರಲ್ಲೂ 25 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರಷ್ಯಾ ತನ್ನ ಬಳಿ ಇರುವ ಚಿನ್ನ ಮಾರಾಟ ಮಾಡಿರುವುದು ಭಾರೀ ಗಮನ ಸೆಳೆದಿದೆ. ಇದರ ಪರಿಣಾಮ ಈಗ ಚಿನ್ನದ ಬೆಲೆಯಲ್ಲಿ ಶೀಘ್ರದಲ್ಲೇ ದೊಡ್ಡ ಕುಸಿತ ಕಾಣುವ ನಿರೀಕ್ಷೆಯೂ ಮೂಡಿತು. ಬರೋಬ್ಬರಿ 80,000 ರೂಪಾಯಿಗೆ ಚಿನ್ನದ ಬೆಲೆ ಕುಸಿತ ಕಾಣುವ ನಿರೀಕ್ಷೆ ಇದೆ ಅಂತಿದ್ದಾರೆ ತಜ್ಞರು. ಆದರೆ ಹೀಗೆ ಚಿನ್ನದ ಬೆಲೆ 80,000 ರೂಪಾಯಿಗೆ ಕುಸಿತ ಕಾಣಲು ಮೊದಲಿಗೆ ಯುದ್ಧಗಳು ನಿಲ್ಲಬೇಕಿದ್ದು, ಇರಾನ್ ಹಾಗೂ ಅಮೆರಿಕ ಯುದ್ಧ ಸೇರಿದಂತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೂ ಕೂಡ ಬ್ರೇಕ್ ಬೀಳಬೇಕಾಗಿದೆ. ಕೇವಲ 7 ದಿನಗಳಲ್ಲಿ 11.2% ಕುಸಿತ ಕಂಡಿದೆ ಅಂದರೆ ಅದು ಸಣ್ಣ ಮಾತಲ್ಲ. ಅಂಕಿಅಂಶಗಳ ಪ್ರಕಾರ ಇದು 1983ರ ನಂತರ ದಾಖಲಾದ ಅತಿ ದೊಡ್ಡ ವಾರದ ಕುಸಿತ ಎನ್ನಲಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಖುಷಿಯ ಸುದ್ದಿಯೋ ಅಥವಾ ಆತಂಕದ ಸುದ್ದಿಯೋ? ಈ ಕುಸಿತದ ಹಿಂದಿನ ಕಾರಣ ಮತ್ತು ಇದು ಖರೀದಿಗೆ ಸರಿಯಾದ ಸಮಯವೇ? ಮಾರುಕಟ್ಟೆಯಲ್ಲಿ ಸಂಭವಿಸಿದ ಆ ಮಹಾ ಕುಸಿತ ಏನು? ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆ ಗಗನಕ್ಕೆ ಏರುತ್ತಲೇ ಇತ್ತು. 10 ಗ್ರಾಂ ಚಿನ್ನದ ಬೆಲೆ 80,000 ರೂಪಾಯಿ ದಾಟುತ್ತದೆ ಏನೋ ಎಂಬ ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ಹಠಾತ್ತನೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆದ ಬದಲಾವಣೆಗಳು ಚಿನ್ನದ ಮೇಲೆ ಗದಪ್ರಹಾರ ಮಾಡಿವೆ. ಕೇವಲ ಒಂದು ವಾರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಇಳಿಕೆ ಕಂಡು ಬಂದಿರುವುದು ಹೂಡಿಕೆದಾರರನ್ನ ಹವಹಾರಿ ಮಾಡಿದೆ. ಸಾಮಾನ್ಯವಾಗಿ ಚಿನ್ನದ ಬೆಲೆ ವರ್ಷಕ್ಕೆ 5ರಿಂದ 10% ಏರಿಕೆ ಅಥವಾ ಇಳಿಕೆಯಾಗುವುದು. ಆದರೆ ಒಂದೇ ವಾರದಲ್ಲಿ 11%ಗಿಂತ ಹೆಚ್ಚು ಕುಸಿತವಾಗಿರುವುದು ಇತಿಹಾಸದಲ್ಲಿಯೇ ಅಪರೂಪ. 1983ರಲ್ಲಿ ಇಂತಹದ್ದೇ ಒಂದು ಸನ್ನಿವೇಶ ಎದುರಾಗಿತ್ತು. ಅದಾದ ಬಳಿಕ ಈಗ ಇಷ್ಟು ದೊಡ್ಡ ಕುಸಿತ ನಮಗೆ ಕಾಣಿಸುತ್ತಿದೆ. ಈ ಕುಸಿತಕ್ಕೆ ಪ್ರಮುಖ ಕಾರಣಗಳೇನು? ನಮ್ಮಂತಹ ಸಾಮಾನ್ಯ ಜನರಿಗೆ ಅನಿಸಬಹುದು, ಬೆಲೆ ಏಕೆ ಇಷ್ಟೊಂದು ಇಳಿಯುತ್ತದೆ ಎಂದು. ಇದಕ್ಕೆ ಕೇವಲ ಒಂದು ಕಾರಣವಿಲ್ಲ. ಜಾಗತಿಕವಾಗಿ ನಡೆಯುತ್ತಿರುವ ಹಲವು ವಿದ್ಯಮಾನಗಳು ಇದಕ್ಕೆ ಕಾರಣ. ಅಮೆರಿಕದ ಡಾಲರ್ ಬಲಗೊಳ್ಳುತ್ತಿರುವುದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ವ್ಯವಹಾರ ಡಾಲರ್ನಲ್ಲಿ ನಡೆಯುತ್ತವೆ. ಯಾವಾಗ ಡಾಲರ್ ಮೌಲ್ಯ ಹೆಚ್ಚಾಗುತ್ತದೋ ಆಗ ಚಿನ್ನದ ಬೆಲೆ ತಗ್ಗುತ್ತದೆ. ಇತ್ತೀಚಿನ ಅಮೆರಿಕದ ರಾಜಕೀಯ ಬದಲಾವಣೆಗಳು ಮತ್ತು ಆರ್ಥಿಕ ನೀತಿಗಳು ಡಾಲರ್ ಅನ್ನ ಬಲಪಡಿಸಿವೆ. ಷೇರು ಮಾರುಕಟ್ಟೆಯ ಅಬ್ಬರ. ಜನರು ಚಿನ್ನದ ಮೇಲೆ ಹೂಡಿಕೆ ಮಾಡುವ ಬದಲು ಷೇರು ಮಾರುಕಟ್ಟೆ ಅಥವಾ ಬಿಟ್ಕಾಯಿನ್ಗಳಂತಹ ಡಿಜಿಟಲ್ ಆಸ್ತಿಗಳ ಕಡೆ ಮುಖ ಮಾಡುತ್ತಿದ್ದಾರೆ. ಹೂಡಿಕೆದಾರರು ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ಳುತ್ತಿರುವುದು ಬೆಲೆ ಇಳಿಕೆಗೆ ಕಾರಣವಾಗಿದೆ. ಬಡ್ಡಿ ದರಗಳ ಮೇಲೆ ನಿರೀಕ್ಷೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಕಡಿಮೆ ಮಾಡದಿದ್ದರೆ ಜನರು ಚಿನ್ನದ ಬದಲಿಗೆ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಇಷ್ಟಪಡುತ್ತಾರೆ. ಇದು ಚಿನ್ನದ ಬೇಡಿಕೆಯನ್ನ ಕಡಿಮೆ ಮಾಡಿದೆ. ಯುದ್ಧದ ಆತಂಕದ ನಡುವೆಯೂ ಸ್ಥಿರತೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಇದ್ದರೂ ಇದು ನಿರೀಕ್ಷಿತ ಮಟ್ಟದಲ್ಲಿ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದ ಕಾರಣ ಬೆಲೆ ಇಳಿಯುತ್ತಾ ಸಾಗಿದೆ. ಇದು ಖರೀದಿಗೆ ಸುವರ್ಣ ಕಾಲವೇ? ಈಗ ಎಲ್ಲರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ, ಇನ್ನಷ್ಟು ಇಳಿಯುವವರೆಗೂ ಕಾಯಬೇಕು ಅಥವಾ ಈಗಲೇ ಅಂಗಡಿಗೆ ಓಡಬೇಕು? ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ನೋಡೋದಾದರೆ ಚಿನ್ನದ ಬೆಲೆ ಇಳಿಕೆಯಾದಾಗ ಖರೀದಿಸುವುದು ಯಾವಾಗಲೂ ಲಾಭದಾಯಕವೇ. ಆದರೆ ಇಲ್ಲಿ ಕೆಲವು ವಿಷಯಗಳನ್ನು ಗಮನಿಸಬೇಕು. ಮದುವೆ ನಿಶ್ಚಯವಾಗಿರುವವರಿಗೆ ನಿಮ್ಮ ಮನೆಯಲ್ಲಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳಿದ್ದರೆ ಇದು ನಿಜಕ್ಕೂ ಉತ್ತಮ ಸಮಯ. ಕಳೆದ ತಿಂಗಳಿಗೆ ಹೋಲಿಸಿದರೆ ನೀವು ಪ್ರತಿ 10 ಗ್ರಾಂಗೆ 5,000ದಿಂದ 8,000 ರೂಪಾಯಿಗಳವರೆಗೂ ಉಳಿತಾಯ ಮಾಡಬಹುದು. ದೀರ್ಘಕಾಲದ ಹೂಡಿಕೆದಾರರಿಗೆ ಅವಕಾಶ. ನೀವು ಮುಂದಿನ 50 ವರ್ಷಗಳ ಉದ್ದೇಶದಿಂದ ಚಿನ್ನ ಖರೀದಿಸುತ್ತಿದ್ದರೆ ಈ ಸಣ್ಣ ಪುಟ್ಟ ಏರಿಳಿತಗಳ ಬಗ್ಗೆ ಚಿಂತಿಸಬೇಡಿ. ಇತಿಹಾಸವನ್ನು ನೋಡಿದರೆ ಚಿನ್ನ ಎಂದೂ ಕೈಬಿಟ್ಟಿಲ್ಲ. ಈಗಿನ ಕುಸಿತವು ನಿಮ್ಮ ಹೂಡಿಕೆಯ ಸರಾಸರಿ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಂತ ಹಂತವಾಗಿ ಖರೀದಿಸಿ. ಎಲ್ಲ ಹಣವನ್ನು ಒಂದೇ ಬಾರಿಗೆ ಹಾಕಿ ಚಿನ್ನ ಕೊಳ್ಳುವ ಬದಲು ಈಗ ಸ್ವಲ್ಪ ಮತ್ತು ಬೆಲೆ ಇನ್ನೂ ಸ್ವಲ್ಪ ಇಳಿಕೆ ಆದರೆ ಆಗ ಮತ್ತೆ ಸ್ವಲ್ಪ ಖರೀದಿಸುವುದು ಜಾಣತನ. ನೀವು ಏನು ಜಾಗ್ರತೆ ವಹಿಸಬೇಕು? ಬೆಲೆ ಕಡಿಮೆ ಇದೆ ಎಂದು ಹೋದಲ್ಲೆಲ್ಲ ಚಿನ್ನ ಕೊಳ್ಳುವುದೇ ಸರಿಯಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರಿಗೆಲ್ಲ ಚಿನ್ನವನ್ನು ತಗೋಬೇಕು ಕಡಿಮೆ ಪ್ರೈಸ್ನಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.